ಯಾವಾಗೂ ನಮ್ಮ ಹತ್ರ ಹಸ ಇರುತ್ತೆ. ಯಾವ ರೈತರಾದರೂ ಬರ್ಬೋದು, ಸ್ಟ್ರೈಟಾಗಿ ಬಂದು ನೋಡಿ ಹಸ ನೋಡಿ ತೊಗೊಂಡೋಗ್ಬೋದು ಆರಾಮಾಗಿ. ಫಸ್ಟ್ ಲ್ಯಾಕ್ಟೇಷನ್, ಸೆಕೆಂಡ್ ಲ್ಯಾಕ್ಟೇಷನ್ ಎಲ್ಲ ಸಿಗುತ್ತೆ ನಮ್ಮ ಹತ್ರ. ಇದೆಲ್ಲ ತೆನೆ ಹಸನೇ ಸರ್ ಎಲ್ಲನೂ. ಒಂದು ಟೈಮ್ಗೆ 12, 13, 15, 17, 18 ಈ ಥರ ಕರಿಯೋ ಹಸ ಎಲ್ಲ ಹಸನೂ ಸಿಗುತ್ತೆ. ಕ್ವಾಲಿಟಿ ಹಸ ಬೇಕು, ಬ್ರೀಡ್ ಹಸ ಬೇಕು, ಫ್ಯೂಚರಲ್ಲಿ 4-5 ಕರ ಹಾಕ್ಸ್ಕೊಬೇಕು, ಡೈರಿ ಫಾರ್ಮ್ ಚೆನ್ನಾಗಿರ್ಬೇಕು ಅಂದರೆ ನಮ್ಮ ಹತ್ರ ಬಂದರೆ ಕೊಡ್ತೀವಿ ಸರ್ ಹಸ ನಾವು. ನಾನು ಹೆಚ್ಚು ಕಡಿಮೆ ಒಂದು ವಾರಕ್ಕೆ 25ರಿಂದ 30 ಹಸ ಸೇಲ್ ಆಗುತ್ತೆ. ಇನ್ನೂ ಅಲ್ಲೇ ಮಾಡಿಲ್ಲ, ಮೊದಲನೇ ಶೂಲು ನೋಡ್ರಿ. ಅದ್ರ ಅಡ್ಡರ್ ಕ್ವಾಲಿಟಿ ನೋಡಿ. ಎರಡನೇ ಶೂಲ್ಗೆಲ್ಲ 15 ಬರುವಂತ ಕೆಪಾಸಿಟಿ ಇರುವಂತ ಬ್ರೀಡ್. 30 ಮೇಲೆ ಕರೆಯುವಂತ ಹಸಗಳು ಒಂದು 2-3 ಇದೆ ಇದರಲ್ಲಿ. ಹೈಟು, ವೆಯ್ಟು, ಲೆಂತ್, ಪರ್ಸನಾಲಿಟಿ, ಬ್ರೀಡು. 30 ಲೀಟರ್ ಗ್ಯಾರಂಟಿ ಕೊಡ್ತೀನಿ ಸರ್. ಈ ತರ ಹಸ ರೈತರು ಖರೀದಿ ಮಾಡಿದ್ರೆ ಡೈರಿ ಫಾರ್ಮ್ ಯಾವುದೇ ಕಾರಣಕ್ಕೂ ಲಾಸ್ ಬರಲ್ಲ ಸರ್. 15 ಲೀಟರ್ ಗ್ಯಾರಂಟಿ ಕೊಡ್ತೀನಿ ಸರ್. ಈಗೆಲ್ಲ ಜಾಸ್ತಿ ಕೊಡ್ತಾ ಇರೋದು ಆಂಧ್ರ, ತಮಿಳುನಾಡು, ಕರ್ನಾಟಕ ಜಾಸ್ತಿ ಕೊಡ್ತಾ ಇದೀನಿ ಸರ್. ಆರೋಗ್ಯವಾದ ಹಸ ಕೊಡೋದು ನಮ್ಮ ಜವಾಬ್ದಾರಿ. ಕರೆಕ್ಟಾಗಿ ಹಾಲು ಬರುವಂತ ಹಸ ಕೊಡೋದು ನಮ್ಮ ಜವಾಬ್ದಾರಿ. ಕರೆದಿ ತೋರಿಸಿ ಎಲ್ಲಾನು ಚೆಕ್ ಮಾಡಿಸಿನೇ ಹಸ ಕೊಡ್ತೀವಿ ಸರ್. ಇದು ನೋಡ್ರಿ 3 ಮೊದಲನೇ ಶೂಲು ನೋಡ್ರಿ, ಒಂದೊಂದು ಜೋಲಿ ಬಂದ್ಬಿಡ್ತವೆ. ಮಂಡ್ಯಕ್ಕೆ ಹೋಗ್ತದೆ ಸರ್. ಇದು ಮಂಡ್ಯ ಹೋಗುತ್ತೆ. ಈ 2 ಮಂಡ್ಯಕ್ಕೆ ಹೋಗುತ್ತೆ. ಲೋಡ್ ಮಾಡಿ ಆರಾಮಾಗಿ ಅವ್ರ ಮನೆಗೆ ತಲುಪಿಸೋ ತನಕ ನಮ್ದೇ ಜವಾಬ್ದಾರಿ ಸರ್. ಸಂದೀಪ್ ಅಂತ, ಪುಣ್ಯಕೋಟಿ ಡೈರಿ ಫಾರ್ಮ್ ಇದು, ಕೋಲಾರ ಜಿಲ್ಲೆ, ಬಂಗಾರಪೇಟೆ ತಾಲೂಕು. ಎಷ್ಟು ವರ್ಷದಿಂದ ಹೈನುಗಾರಿಕೆ ಮಾಡ್ತೀವಿ ಸರ್? ನಾವು 2 ಜನರೇಷನಿಂದ ಮಾಡ್ತೀವಿ. ನಮ್ಮ ತಂದೆ, ನಮ್ಮ ಚಿಕ್ಕಪ್ಪ ಎಲ್ಲರೂ ಮಾಡ್ತಾಯಿದ್ರು. 25-30 ವರ್ಷದಿಂದ ನಾವು ಇದೇ ಬಿಸ್ನೆಸ್ಸಲ್ಲಿ ಇರೋದು. ಹಾಲು ಕರಿತೀವಿ, ವ್ಯಾಪಾರನೂ ಮಾಡ್ತೀವಿ, ಬಂದವ್ರಿಗೆ ಹಸನ ಕೊಡ್ತೀವಿ, ನಾವು ಮಿಲ್ಕಿಂಗು ಮಾಡ್ತೀವಿ. ಈಗ ನಮ್ಮ ತಂದೆಯವರಾದ್ಮೇಲೆ ನಾವು ಒಂದು 12-13 ವರ್ಷದಿಂದ ನಾವು ಇದೇ ಫೀಲ್ಡಲ್ಲಿದ್ದೀವಿ ನಾವು. ಈಗ ಪ್ರೆಸೆಂಟ್ ಮತ್ತೆ ಎಷ್ಟು ಹಸು? ಒಂದು 15-16 ಹಸ ಇದೆ. ನೆನ್ನೆ ಒಂದು 8 ಹಸ ಸೇಲ್ ಆಗಿದೆ. ಯಾವಾಗೂ ನಮ್ಮ ಹತ್ರ ಹಸ ಇರುತ್ತೆ. ಯಾವ ರೈತರಾದರೂ ಬರ್ಬೋದು, ಸ್ಟ್ರೈಟಾಗಿ ಬಂದು ನೋಡಿ ಹಸ ನೋಡಿ ತೊಗೊಂಡೋಗ್ಬೋದು ಆರಾಮಾಗಿ. ಯಾವಾಗಲೂ ನಮ್ಮ ಹತ್ರ ಹಸ ಇರುತ್ತೆ ಸರ್. ಇದೇ ಕ್ವಾಲಿಟಿ ನೋಡ್ರಿ. ಇನ್ನೂ ಕ್ವಾಲಿಟಿ ಬೇಕಾ? ಸಿಗುತ್ತೆ. ಇದೇ ಕ್ವಾಲಿಟಿ, ಇನ್ನೂ ಕ್ವಾಲಿಟಿ. ಫಸ್ಟ್ ಲ್ಯಾಕ್ಟೇಷನ್, ಸೆಕೆಂಡ್ ಲ್ಯಾಕ್ಟೇಷನ್ ಎಲ್ಲ ಸಿಗುತ್ತೆ ನಮ್ಮ ಹತ್ರ. ಎಲ್ಲ ತೆನೆ ಹಸುಗಳು ಸರ್ ಈಗ ನಿಮ್ಮಲ್ಲಿ? ಸರ್ ತೆನೇನು ಇದೆ, ಕರ ಹಾಕಿರೋದು ಒಂದು 2-3 ಒಳಗಡೆ ಇದೆ. ಸೇಲ್ ಆಗಿದೆ ಅದು. ಅವ್ರು ನಾಳೆ ಹಾಕೊಂಡು ಹೋಗ್ತಾರೆ. ಇದೆಲ್ಲ ತೆನೆ ಹಸನೇ ಸರ್ ಎಲ್ಲನೂ. ಯಾವಾಗಲೇ ಬರಲಿ, 10 ಹಸು ಮೇಲೇ ಇರುತ್ತೆ ಹಸು ನಮ್ಮ ಹತ್ರ. ತರ್ತಾ ಇರ್ತೀರಾ, ಸೇಲ್ ಮಾಡ್ತಾ ಇರ್ತೀವಿ ಸರ್. ನಿಮ್ಮಲ್ಲಿ ಇವಾಗ ಸರ್ ಈಗ ಎಷ್ಟೆಷ್ಟು ಲೀಟರ್ ಬರೋ ಹಸುಗಳಿದೆ? ಒಂದು ಟೈಮ್ಗೆ 12, 13, 15, 17, 18 ಈ ಥರ ಕರಿಯೋ ಹಸ ಎಲ್ಲ ಹಸನೂ ಸಿಗುತ್ತೆ. ಮೊದಲನೇ ಶೂಲು, ಎರಡನೇ ಶೂಲು ಎಲ್ಲ ಸಿಗುತ್ತೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಸರ್ ನಮ್ಮ ಹತ್ರ. ಕ್ವಾಲಿಟಿ ಹಸ ಬೇಕು, ಬ್ರೀಡ್ ಹಸ ಬೇಕು, ಫ್ಯೂಚರಲ್ಲಿ 4-5 ಕರ ಹಾಕ್ಸ್ಕೊಬೇಕು, ಡೈರಿ ಫಾರ್ಮ್ ಚೆನ್ನಾಗಿರ್ಬೇಕು ಅಂದರೆ ನಮ್ಮ ಹತ್ರ ಬಂದರೆ ಕೊಡ್ತೀವಿ ಸರ್ ಹಸ ನಾವು. ಇಷ್ಟು ಹಸುಗಳು ತುಂಬಾ ಚೆನ್ನಾಗಿದೆ. ಹೌದು. ಏನು ಕೊಡ್ತೀರಾ ನೀವು ತಿಂಡಿಗಳೆಲ್ಲ? ಸರ್ ಮಾಮೂಲಿ ತೆನೆ ಹಸುಗೆ ಬಂದ್ಬಿಟ್ಟು ಫಲ ಇರೋ ಹಸುಗೆ ಚಕ್ಕೆ ಬುಸ, ಕಡಲೆ ಒಟ್ಟು, ಹಿಂಡಿ ಫೀಡ್ ಕೊಡ್ತೀವಿ. ಕರ ಹಾಕಿದ್ಮೇಲೆ ನಾವು ಏನೇನು ಕೊಡ್ತಾ ಇರ್ತೀವೋ ಇದು ಮಿನರಲ್ ಮಿಕ್ಸ್ಚರ್ ಇದೆಲ್ಲ ಕೊಡಬೇಕಾಗುತ್ತೆ ಹಸುಗೆ. ವಿಟಮಿನ್ಸ್ ಏನೇನಿರುತ್ತೋ ಅದೆಲ್ಲ ಕೊಟ್ಟರೆ ಹಸುಗೆ ಬಾಡಿ ಹೆಲ್ತು, ಮಿಲ್ಕಿಂಗ್ ಎಲ್ಲ ಚೆನ್ನಾಗಿರೋದು. ಸ್ವಲ್ಪ ಚೆನ್ನಾಗಿ ತಿಂಡಿ ಗಿಂಡಿ ಎಲ್ಲ ಚೆನ್ನಾಗಿ ಕೊಟ್ಕೊಂಡು ಮೇಂಟೈನ್ ಮಾಡಿದ್ರೆ ಈ ಥರ ಇರುತ್ತೆ ಸರ್ ಹಸು. ನೀವು ಹಸುಗಳು ಎಲ್ಲಿಂದ ತೊಗೊಂಡು ಬರ್ತೀರಿ ಸರ್? ಸರ್ ಪ್ರತಿ ವಿಲೇಜಿಂದನೂ ರೈತರ ಹತ್ರ ಖರೀದಿ ಮಾಡೋದು ನಾವು ಹಸ. ರೈತರ ಹತ್ರ ಹೋಗಿ ಹಸ ಕೊಡ್ತೀನಿ ಅಂತ ಹೇಳಿರ್ತಾರಲ್ಲ, ಅವ್ರ ಹತ್ರ ಹೋಗಿ ಹಸನ ನಾವು ಡೈರೆಕ್ಟಾಗಿ ಹೋಗಿ ನೋಡಿ ಅದನ್ನೆಲ್ಲ ಲಕ್ಷಣ ನೋಡಿಕೊಂಡು ಚೆನ್ನಾಗಿದೆ ಅಂದರೆ ಮಾತ್ರ ತೊಗೊಂಬಂದು ಕಟ್ಕೊಂಡು ರೈತರು ಕೊಡ್ತೀವಿ ನಾವು. ಈ ಥರ ರೈತರ ಮನೆಯಿಂದ ತರೋದು ನಾವು. ಸಂತೆಗಳಿಂದ ತರೋದು? ಸಂತೆ ಇಲ್ಲದಲ್ಲೇ ಸರ್. ಎಲ್ಲೆಲ್ಲಿ ಸೇಲ್ ಮಾಡ್ತೀವಿ ಹಸುಗಳು? ಸರ್ ನಾವು ಫಾರ್ಮಲ್ಲೇ ಸೇಲ್ ಮಾಡೋದು, ಇನ್ನೆಲ್ಲಿಗೂ ಹೋಗಲ್ಲ ನಾವು. ಶೆಡ್ಡಲ್ಲೇ ಹಸ, ಯಾವುದೇ ರೈತರು ಬರಲಿ ಶೆಡ್ಡಲ್ಲೇ ಬಂದು ನೋಡ್ತಾರೆ. ಅವ್ರಿಗೆ ಯಾವುದು ಇಷ್ಟ ಆಗುತ್ತೋ ಆ ಹಸ ನೋಡೋಕೆ ಹೇಳ್ತೀವಿ. ಅವ್ರು ಬಂದು ಈ ಹಸ ನಮ್ಗೆ ಹೊರಗಡೆ ಬಿಟ್ಕೊಡಿ ನೋಡ್ತೀವಿ ಅಂತ ಹೇಳ್ತಾರೆ, ಬಿಟ್ಕೊಡ್ತೀವಿ. ಅವರೆಲ್ಲ ಚೆಕ್ ಮಾಡ್ಕೊತಾರೆ ವಿತ್ ಗ್ಯಾರಂಟಿ ಮೇಲೆ. ನಾನು ನನಗೆ ಗೊತ್ತಿರೋದೆಲ್ಲ ಹೇಳಿ ಅವ್ರಿಗೆ ಕೊಡ್ತೀನಿ ಹಸ. ಇದುವರೆಗೆ ಸರ್ ನೀವು ಎಷ್ಟು ಹಸುಗಳನ್ನ ಸೇಲ್ ಮಾಡಿದ್ದೀರಾ? ನಾನು ಹೆಚ್ಚು ಕಡಿಮೆ ಒಂದು ವಾರಕ್ಕೆ 25ರಿಂದ 30 ಹಸ ಸೇಲ್ ಆಗುತ್ತೆ. ಒಂದು ವಾರಕ್ಕೆ ಕಡಿಮೆ ಅಂದ್ರೂ ಒಂದು ತಿಂಗಳಿಗೆ 80ರಿಂದ 100 ಹಸ ನಮ್ಮ ಹತ್ರ ಸೇಲ್ ಆಗುತ್ತೆ ಸರ್. ಆ ಥರ ಹಸು ಸೆಲೆಕ್ಷನ್ ನೀವು ಮಾಡ್ತೀರಾ ಅಂತಂದರೆ ಏನೆಲ್ಲ ನೋಡ್ತೀರಾ ಮುಖ್ಯವಾಗಿ? ತಗೊಂಬರ್ತೀವಿ, ಹಸನ ಚೆಕ್ ಮಾಡೋದು ಬಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಬ್ರೀಡು. ಹಸ ಆರೋಗ್ಯವಾಗಿದೆಯಾ, ಬ್ರೀಡ್ ಇದೆಯಾ, ತೊಟ್ಟು ತಳ ಎಲ್ಲ ಶುದ್ಧ ಇದೆಯಾ, ಹಸ ನಡಿಗೆ ಹೆಂಗಿದೆ. ಯಾಕಂದರೆ ರೈತರು ಕೊಟ್ಮೇಲೆ 4-5 ಕರ ಹಾಕ್ಸ್ಕೊಬೇಕು ಅವರು. ಇನ್ನೂ ಅಲ್ಲೇ ಮಾಡಿಲ್ಲ, ಮೊದಲನೇ ಶೂಲು ನೋಡ್ರಿ. ಇನ್ನೂ ಹಾಲಲ್ಲೇ ಇದೆ ಇದಿನ್ನು. ಈಗ ಈ ಹಸು ಇಷ್ಟೇ ಲೀಟರ್ ಹಾಲು ಕರಿಯುತ್ತೆ ಅಂತ ಹೆಂಗೆ ನೀವು? ಸರ್ ಬ್ರೀಡ್ ನೋಡಿ ಒಂದು ಅನುಭವದ ಮೇಲೆ ನಾವು ಹೇಳ್ತೀವಿ ಸರ್. ಈಗ ಇದು ನೋಡಿ ಮೊದಲನೇ ಶೂಲು, ಇನ್ನೂ 20 ದಿವಸ ಇದೆ ಕರ ಹಾಕೋದಕ್ಕೆ, ಇನ್ನೂ ಅಲ್ಲಿ ಮಾಡಿಲ್ಲ. ಅದ್ರ ವಾಕಿಂಗ್ ಸ್ಟೈಲ್ ನೋಡ್ರಿ, ಅದ್ರ ಬಾಡಿ ಸ್ಟ್ರಕ್ಚರ್ ನೋಡಿ, ಅದ್ರ ಅಡ್ಡರ್ ಕ್ವಾಲಿಟಿ ನೋಡಿ, ನಿಪ್ಪಲ್ಲಿಂದ ಡಿಸ್ಟೆನ್ಸ್ ನೋಡಿ, ಮಲೆಯಿಂದ ಮಲೆ ಡಿಸ್ಟೆನ್ಸು. ಮ್ಯಾಕ್ಸಿಮಮ್ ಎಷ್ಟು ಲೀಟರ್ ಕೊಡ್ಬೋದು ಸರ್? ಫಸ್ಟ್ ಲ್ಯಾಕ್ಟೇಷನ್ಗೆ ಮೊದಲನೇ ಶೂಲ್ಗೆ ಒಂದು ಟೈಮ್ಗೆ 12-13 ಬರುತ್ತೆ. ಎರಡನೇ ಶೂಲ್ಗೆಲ್ಲ 15 ಬರುವಂಥ ಕೆಪಾಸಿಟಿ ಇರುವಂಥ ಬ್ರೀಡು. ಹಸುಗಳಲ್ಲಿ ಎಷ್ಟು ಹಾಲು ಕೊಡುವಂಥ ಯಾವ ಹಸು ಸರ್? ಸರ್ ನಮ್ಮ ಹತ್ರ ಈಗ ಇರೋದ್ರಲ್ಲಿ 30+ 30 ಮೇಲೆ ಕರೆಯುವಂಥ ಹಸುಗಳು ಒಂದು 2-3 ಇದೆ ಇದರಲ್ಲಿ. ಇನ್ನೆಲ್ಲ ಒಂದು ದಿವಸಕ್ಕೆ 2 ಟೈಮಿಂದ. ಇದು ನೋಡ್ರಿ ಹಸ ಬಿಚ್ಚ ಇದು ನೋಡಿ ಸರ್. ಎರಡನೇ ಶೂಲ್ ಇದು. ಹೈಟು, ವೆಯ್ಟು, ಲೆಂತು, ಪರ್ಸನಾಲಿಟಿ, ಬ್ರೀಡು ಯಾವುದ್ರಲ್ಲೂ ಯಾರು ಕೈ ತೋರಿಸೋಂಥ ಹಸಲ್ಲ ಸರ್ ಇದು. ಇನ್ನೂ 20ರಿಂದ 25 ದಿವಸ ಟೈಮ್ ಇದೆ ಹಸುಗೆ. ಇದು ನೋಡಿ, ಇದು 6 ಹಲ್ಲು ತೋರಿಸ್ಬೋದು ನೀವು. 6 ಹಲ್ಲು, ಎರಡನೇ ಕರ ಹಾಕೋದು. ಈಗ ಇನ್ನೊಂದು 25 ದಿವಸ ಟೈಮ್ ಇದೆ. 25 ದಿವಸ ಟೈಮ್ ಇದೆ. ಒಂದು ಟೈಮ್ಗೆ 15, 16, 17 ಲೀಟರ್ ಕರೆಯುವಂಥ ಬಾಡಿ ಇದು. ಒಳ್ಳೆ ಬ್ರೀಡು ನೋಡ್ರಿ. ಎಷ್ಟು ಲೀಟರ್ ಕೊಡ್ತೀವಿ ಸರ್?
ಸರ್ ಇದು 30 ಲೀಟ್ರ್ ಗ್ಯಾರಂಟಿ ಕೊಡ್ತೀನಿ ಸರ್ 30 ಲೀಟ್ರ್ ಗ್ಯಾರಂಟಿ. ಹಸ ಆರೋಗ್ಯವಾಗಿದೆ. ಈ ಥರ ಹಸ ರೈತರು ಖರೀದಿ ಮಾಡಿದ್ರೆ ಡೈರಿ ಫಾರ್ಮ್ ಯಾವುದೇ ಕಾರಣಕ್ಕೂ ಲಾಸ್ ಬರೋಲ್ಲ. ಯಾವುದ್ಯಾವುದೋ ಕಡಿಮೆ ಸಿಗುತ್ತೆ ಅಂತ ಯಾವುದೋ ತೊಗೊಂಡೋದ್ರೆ ಲಾಸೇ ಆಗೋದು. ರೈತರು ಬಂದರೆ ನಾವು ಇದೇ ಇಟ್ಕೊಳ್ಳಿ ಅಂತ ಹೇಳಲ್ಲ. ಶೆಡ್ ಒಳಗಡೆ ಕಟ್ಟಿರ್ತೀವಿ, ಇಲ್ಲ ಹೊರಗಡೆ ಹಿಂಗೆ ಕಟ್ಟಿರ್ತೀವಿ. ರೈತರು ಬಂದು ಸ್ಟ್ರೈಟ್ ಅವ್ರಿಗೆ ಯಾವ ಹಸ ಬೇಕೋ ಸೆಲೆಕ್ಷನ್ ಮಾಡ್ಕೊಳ್ಳಿ. ಅವ್ರು ಸೆಲೆಕ್ಷನ್ ಮಾಡಿದ ಹಸುಗೆ ಇದು ಈ ಥರ ಇದೆ, ಇದು ಈ ಥರ ಇದೆ ಅಂತ ಎಲ್ಲ ಹೇಳಿ ಇದಿಷ್ಟು ಹಾಲು ಕರಿಯುತ್ತೆ, ಇದಿಷ್ಟು ಬೆಲೆ ಆಗುತ್ತೆ ಅಂತ ಹೇಳಿನೇ ಹಸ ಕೊಡೋದು. ಸರ್ ಇದು 2ನೇ ಶೂಲು. ಈಗ ವಾರಲ್ಲಿಂದ ಹೊಸಬಾಯಿ ಇದು ನೋಡ್ರಿ, ವಾರಲ್ಲಿಂದ ಹೊಸಬಾಯಿ ಸೆಕೆಂಡ್ ಲ್ಯಾಕ್ಟೇಷನು. ಇನ್ನೊಂದು ವಾರದಲ್ಲಿ ಕರ ಹಾಕುತ್ತೆ ಸರ್. ಇದು ಇನ್ನೊಂದು ವಾರ ಟೈಮ್ ಇದೆ, ಕರ ಹಾಕುತ್ತೆ. ಇದು 30 ಲೀಟ್ರ್ ಗ್ಯಾರಂಟಿ ಸರ್. 15 ಲೀಟ್ರ್ ಗ್ಯಾರಂಟಿ ಕೊಡ್ತೀನಿ ಸರ್. ಎಲ್ಲೆಲ್ಲಿ ಕೊಡ್ತೀರಾ ಸರ್ ಆಲ್ ಓವರ್ ಕರ್ನಾಟಕ ಕೊಡ್ತಾನೆ ಇದ್ದೀನಿ ಸರ್. ಎಲ್ಲ ಕಡೆನೂ ಕೊಡ್ತಾ ಇದ್ದೀನಿ. ಕರ್ನಾಟಕ ಕೊಡ್ತೀನಿ, ಆಂಧ್ರ ಕೊಡ್ತೀನಿ, ತಮಿಳ್ನಾಡು ಕೊಡ್ತೀನಿ, ಕೇರಳ ಕಡೆ ಕೊಡ್ತಾ ಇದ್ದೀನಿ, ಮಹಾರಾಷ್ಟ್ರಗೂ ಹೊಸ ಕೊಟ್ಟಿದ್ದೀನಿ. ಈಗೆಲ್ಲ ಜಾಸ್ತಿ ಕೊಡ್ತಾ ಇರೋದು ಆಂಧ್ರ, ತಮಿಳ್ನಾಡು, ಕರ್ನಾಟಕ ಜಾಸ್ತಿ ಕೊಡ್ತಾ ಇದ್ದೀನಿ ಸರ್. ಸರ್ ರೈತರುಗಳು ನಿಮ್ಮ ಹತ್ರ ಬಂದು ಹಸುಗಳು ತಗೊಂಡ್ರೆ ನಿಮ್ಮ ಜವಾಬ್ದಾರಿಗಳು ಏನೇನಿದೆ? ಸರ್ ನಮ್ಮ ಜವಾಬ್ದಾರಿ ಫಸ್ಟು ರೈತರಿಗೆ ಆರೋಗ್ಯವಾದ ಹಸ ಕೊಡೋದು ನಮ್ಮ ಜವಾಬ್ದಾರಿ. 2ನೇದು 4 ಮಲೆ ಕರೆಕ್ಟಾಗಿ ಹಾಲು ಬರುವಂಥ ಹಸ ಕೊಡೋದು ನಮ್ಮ ಜವಾಬ್ದಾರಿ. 3ನೇದು ಒಳ್ಳೆ ಬ್ರೀಡ್ ಹಸ ಕೊಡೋದು. ಒಳ್ಳೆ ಬ್ರೀಡ್ ಕೊಟ್ಟು 4 ಮಲೆ ಅವ್ರ ಮುಂದೆನೇ ಕರೆದು ತೋರಿಸ್ತೀವಿ. ಕರೆದು ತೋರಿಸಿ ಎಲ್ಲನೂ ಚೆಕ್ ಮಾಡಿಸಿನೇ ಹಸ ಕೊಡ್ತೀವಿ ಸರ್. ಈಗ ಈ ಹಸ 15 ಲೀಟ್ರ್ ಒಂದು ಟೈಮಿಗೆ ಬರುತ್ತೆ ಅಂತ ಹೇಳಿರ್ತೀವಿ. 8, 9 ಈ ಥರ ಕರೆದ್ರೆ ರಿಟರ್ನ್ ಚೇಂಜ್ ಮಾಡಿ ಬೇರೆ ಹಸ ಕೊಡ್ತೀವಿ. ಮನೆ ಒಂದು ಹಸ ಕೊಟ್ಟಿದ್ದೀನಿ ಸರ್ 13 ಲೀಟ್ರ್ ಅಂತ, ಹಾಸನದ ಹತ್ರ ಹಳ್ಳಿ ಮೈಸೂರಿಗೆ ಒಂದು ಹಸ ಕೊಟ್ಟಿದ್ದೀನಿ ಸರ್. ಒಂದು 13 ಬರ್ಬೋದು ಅಂತ ಕೊಟ್ಟೆ. 18 ಲೀಟ್ರ್ ಒಂದು ಟೈಮ್ಗೆ ಹಾಲು ಕರೀತಾ ಇದೆ. ಅವರೇ ಖುಷಿಯಿಂದ ನನ್ನ ರಿಟರ್ನ್ ವಿಡಿಯೋ ಕೊಟ್ಟಿದ್ದಾರೆ ನನಗೆ. ಸರ್ ಚೆನ್ನಾಗಿದೆ ಹಸ ಅಂತ. ನಾನು ಕೊಟ್ಟಿರೋ ಒಂದು ಹಸ 100ಗೆ 95 ಹಸ ಪ್ರಾಬ್ಲಮೇ ಇರಲ್ಲ ಸರ್. ಪ್ರಾಬ್ಲಮ್ ಬಂದರೆ ರೈತರು ನನ್ನ ಇದುವರೆಗೂ ಯಾಕೆ ಸರ್ ಈ ಥರ ಹಸ ಕೊಟ್ರಿ ಅಂತ ಒಬ್ಬರು ಕಾಲ್ ಮಾಡಿ ಅಂತಾರೆ ಕೇಳೋಲ್ಲ. ಯಾಕೆ ನಾವೇನಿದ್ರೆ ಅದು ಫ್ರಾಮ್ಟಾಗಿ ಏನಿದ್ರೆ ಅದು ಹೇಳ್ಕೊಡ್ತೀವಿ ನಾವು. ಮೋಸ ಮಾಡೋದಲ್ಲ. ಇಲ್ಲ ಇಲ್ಲಿ ಏನಿದ್ರೆ ಅದು. ಸರ್ ತೆನೆ ಹಸುಗಳಲ್ಲಿ ಇಷ್ಟೇ ಲೀಟ್ರ್ ಹಾಲು ಬರುತ್ತೆ ಅಂತ ನೀವು ಹೇಳ್ತಾ ಇದ್ದೀವಿ. 15 ಲೀಟ್ರ್, 20 ಲೀಟ್ರ್, 30 ಲೀಟ್ರ್ ಅಂತೆಲ್ಲ ಹೇಳ್ತೀರಿ. ಸರ್ ಯಾವ ಗೆಸ್ ಮೇಲೆ ನೀವು ಕಂಡುಹಿಡಿತೀರಿ ಸರ್? ಸರ್ ಬ್ರೀಡು, ಕ್ವಾಲಿಟಿ, ಸೈಜು, ಅದ್ರ ಬಂದಿರೋ ಅಡ್ಡರ್, ಅದ್ರ ತೊಟ್ಟೆ ಹೆಂಗಿದೆ, ಅದ್ರ ತಳ ಹೆಂಗಿದೆ, ಇದ್ರ ನೋಡಿ ನಾವು ಹೇಳ್ತೀವಿ ಸರ್. ಇದು ನೋಡ್ರಿ 3 ಮೊದಲನೇ ಶೂಲು, ಇದು 2 ಇದು 4 ಇದು 4 ಹಾಲು ಕರಿಯೋ ಲಕ್ಷಣಗಳು ನೋಡ್ಕೊಬೇಕಾದ್ರೆ ರೈತರು ಇದನ್ನ ಸಿಸ್ಟಮ್ ನೋಡ್ರಿ. ಒಂದೊಂದು ಜೋಲಿ ಬಂದ್ಬಿಡ್ತವೆ, ಮೊಣಕಾಲಿಗಿಂತ ಕೆಳಗಡೆ ಇರುತ್ತೆ, ಹಿಂಗೆ ಆಡ್ತಾ ಇರುತ್ತೆ. ಅದೆಲ್ಲ ತೊಗೊಂಬಾರ್ದು ರೈತರು. ಯಾವಾಗಲೂ ಈ ಥರ ಶೇಪ್ ಇದ್ದರೆ ಹಸು ಅದು ತಲೆ ಇರೋ ತನಕ ಯಾವತ್ತೂ ಮಲೆಗೆ ಏಟಾಗಲ್ಲ, ತಳಕ್ಕೆ ಏಟಾಗಲ್ಲ, ಕಾಲ್ಗೆ ಏಟಾಗಲ್ಲ, ಆರೋಗ್ಯ ಇರುತ್ತೆ ಸರ್. ಈ ಕೆಳಗಡೆ ಬಂದುಬಿಟ್ಟಿರುತ್ತೆ ಸರ್, ಅದು ತಗೊಂಡ್ರೆ ಅದು ಯಾವಾಗ್ಲೂ ಪ್ರಾಬ್ಲಮ್ ಸರ್. ಮಲ್ಗೆ ಎದ್ದೇಳೋವಾಗ ಮಲೆನ ತುಳ್ಕೊಳುತ್ತೆ, ಪ್ರಾಬ್ಲಮ್ ಜಾಸ್ತಿ ಬರುತ್ತೆ ಅದು. ಈ ಥರ ಇದ್ದರೆ ಏನು ಬರೋಲ್ಲ. ಶೇಪ್ ಈ ಥರ ಇರಬೇಕು. ಯಾವ್ಯಾವ ಬುಕ್ ಆಗಿದೆ ನಿಮ್ಮಲ್ಲಿ ಹಸುಗಳು? ನೋಡಿ ಸರ್, ಇದು ಬುಕ್ ಆಗಿದೆ. ಇದು ಬುಕ್ ಆಗಿದೆ. ಮಂಡ್ಯಕ್ಕೆ ಹೋಗ್ತದೆ ಸರ್. ಇದು ಮಂಡ್ಯ, ಇದು ಮಂಡ್ಯಕ್ಕೆ ಹೋಗುತ್ತೆ ನೋಡ್ರಿ. ಇದು ಮಂಡ್ಯ ಹೋಗುತ್ತೆ. ಮತ್ತು ನೋಡ್ರಿ ಈ ಎರಡೂ ಮಂಡ್ಯಕ್ಕೆ ಹೋಗುತ್ತೆ. ಅವ್ರ ಪಾಪ ನಂಬಿಕೆಯಿಂದ ಸರ್ ನಿಮ್ಮ ಜವಾಬ್ದಾರಿ ಮೇಲೆ ಹಸ ಕೊಡಿ ಸರ್ ಅಂದರು. ಈ 4 ಇಟ್ಕೊಳ್ಳಿ ಸರ್, ಹಾಲ್ಗೆಲ್ಲ ಗ್ಯಾರಂಟಿ ಇದೆ, ಒಳ್ಳೆ ಹಸಗಳು ಅಂತೇಳಿ ನಾನೇ ಕೊಟ್ಟಿದ್ದೀನಿ ಹಸಗಳನ್ನ. ಯಾರೇ ಬರಲಿ, ಎಲ್ಲಿಂದಾದರೂ ಬರಲಿ, ರಾತ್ರಿ ಬರಲಿ, ಹಗಲು ಬರಲಿ, ಅವ್ರು ಬಂದ ರೆಸ್ಪಾನ್ಸ್ ತೊಗೊಂಡು ಅವ್ರಿಗೆ ಒಳ್ಳೆ ಹಸ ಕೊಟ್ಟು ವೆಹಿಕಲ್ ಅಡ್ಜಸ್ಟ್ ಮಾಡಿ ಲೋಡ್ ಮಾಡಿ ಆರಾಮಾಗಿ ಅವ್ರ ಮನೆಗೆ ತಲುಪಿಸೋ ತನಕ ನಿಮ್ಮದೇ ಜವಾಬ್ದಾರಿ. ನಮ್ಮದೇ ಜವಾಬ್ದಾರಿ.